ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಅಲ್ಲ, ಇನ್ನೇನು ಗುಡ್ ಆಫ್ಟರ್ನೂನ್ ಆಗ್ತಿದೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಅಂಡ್ ಒಬ್ರು ಕಮೆಂಟ್ ಹಾಕಿದ್ರು, ಎಂಟ್ರಿ ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ. ಇಷ್ಟ ಆಗಿದೆ ಅನ್ಕೋತೀನಿ. ಇವಾಗ ನೋಡಿದ್ರಲ್ಲ ಎಂಟ್ರಿ ಸಾಂಗ್ ಅದು. ಅಂಡ್ ಇನ್ನೊಂದು ಕಮೆಂಟ್ ಓದ್ತಿದ್ದೆ, ಆಲ್ಮೋಸ್ಟ್ ನೀವು ಬ್ಲಾಕ್ ಅಂಡ್ ವೈಟ್ ಹಾಕೋತಿರ್ತೀರ, ಶರ್ಟು ಮತ್ತೆ ಟಿ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು ಅಂತ. ಅದು ಎಲ್ಲೇ ಹೋದ್ರು ಬಟ್ಟೆ ಅಂಗಡಿಲಿ ನಾನು ಅನ್ಕೋತೀನಿ, ಓಕೆ ಬ್ಲಾಕ್ ಅಂಡ್ ವೈಟ್ ಬಿಟ್ಟು ಬೇರೆ ತಗೋಬೇಕು, ನಾನು ಡಿಸೈಡ್ ಆಗ್ಬಿಟ್ಟಿರ್ತೀನಿ, ಬೇರೆ ತಗೋಬೇಕು, ನಾನು ಬೇರೆ ಕಲರ್ ತಗೋಬೇಕು, ಈ ಕಲರ್ ಬಿಟ್ಟು ಬೇರೆ ಕಲರ್ ತಗೋಬೇಕು ಅಂತ ಅನ್ಕೋತೀನಿ. ಅಲ್ಲಿ ಹೋಗಿದ ತಕ್ಷಣ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಯಾವ್ದಾದ್ರು ಚೆನ್ನಾಗಿ ಕಾಣಿಸಿದ ತಕ್ಷಣ ಒಂದೇ ತಕೊಂಡ್ಬಿಡ್ತೀನಿ. ಬಟ್ ಆದ್ರೂ ಬೇರೆ ಕಲರ್ ನಾನು ಟ್ರೈ ಮಾಡ್ಬೇಕು ಅಂತ ತುಂಬಾ ನೋಡ್ತಾ ಇದ್ದೀನಿ, ತುಂಬಾನೇ ತಗೋತಾ ಇದ್ದೀನಿ ಬೇರೆ ಕಲರ್. ಬಟ್ ಆದ್ರೂ ಆಲ್ಮೋಸ್ಟ್ ನಾನು ಬ್ಲಾಕ್ ಅಂಡ್ ವೈಟ್ ಜಾಸ್ತಿ ಆಗ್ತಿರ್ತೀನಿ. ಅದೇನೋ ಇಷ್ಟ, ಬ್ಲಾಕ್ ಅಂಡ್ ವೈಟ್ ಕಂಡ್ರೆ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಕೊಂಡು ಹಾಕುತ್ತೀವಿ. ಅಂಡ್ ವೆಲ್ಕಮ್ ಗೈಸ್. ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ನಾನೊಂದು ಶೂಟ್ಗೆ ಹೋಗ್ತಿರೋದು, ಒಂದು ಫಿಲಮ್ದು ಯಾವುದೋ ಒಂದು ಪ್ರಮೋಷನ್ ಶೂಟ್ಗೆ. ನನ್ ಜೊತೆಗೆ ಇನ್ನೂ 3 ಜನ ಬರ್ತಾರೆ, ಹೋಗ್ತಾ ಹೇಳ್ತೀನಿ. ದೆನ್ ಅದು ಶೂಟ್ ಬಂದ್ಬಿಟ್ಟು ನೈಟ್ 6 ಗಂಟೆಯಿಂದ 10 ಗಂಟೆವರೆಗೂ ಇರೋದು. ಇಲ್ಲಿಂದ 3 ಅವರ್ ಜರ್ನಿ ಅಲ್ಲಿ ಹೋಗೋಷ್ಟಲ್ಲಿ ಕಾರಲ್ಲಿ ಹೋಗ್ತಿರೋದು. ಅದಕ್ಕೆ 10 ಗಂಟೆಗೆ ಶೂಟ್ ಎಲ್ಲ ಮುಗೀತು ಅಂದ್ಮೇಲೆ ಅಲ್ಲೇ ಏನು ವಾಪಸ್ ಬರಕ್ಕಾಗಲ್ಲ ಬೆಂಗಳೂರಿಗೆ, ಅಲ್ಲೇ ಎಲ್ಲ ಸ್ಟೇ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ ಜೊತೆ ಬಟ್ಟೆ ತಗೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡ್ಬೇಕು. ಟೈಮ್ ನೋಡಿ ಹತ್ತತ್ರ 12 ಗಂಟೆ ಆಗ್ತಿದೆ, 1 ಗಂಟೆಗೆ ಹೊರಡ್ಬೇಕು ನಾನು. ಗೈಸ್ ಫೈನಲಿ ನನ್ನ ಔಟ್ಫಿಟ್ ನ ಚೇಂಜ್ ಮಾಡ್ಕೊಂಡು ಇವಾಗ ಇನ್ನೊಂದ್ ಸ್ವಲ್ಪ ತಲೆ ಹೊರಡ್ಬೇಕು. ಅಂಡ್ ಏನಂದ್ರೆ 5 ತಿಂಗಳಾದ್ಮೇಲೆ ಫಾರ್ ದಿ ಫಸ್ಟ್ ಟೈಮು ನಾನು ಇವತ್ತು ಮಧ್ಯಾಹ್ನ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ಅದು 1 ಗಂಟೆಗೆ ಶೆಡ್ಯೂಲ್ ಮಾಡಿಟ್ಟಿದ್ದೀನಿ. ಒಂದಿನ ಬೆಳಗ್ಗೆ 10 ಗಂಟೆ ಇಲ್ಲ 11 ಗಂಟೆ ಬಿಡ್ಬೇಕು ಅನ್ಕೊಂಡೆ. ಫಸ್ಟ್ ಟೈಮು ಬೆಳಗ್ಗೆ 10 ಗಂಟೆ ಇಲ್ಲ 11 ಗಂಟೆಗೆ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಆ ಟೈಮಲ್ಲಿ ಎಡಿಟ್ ಮಾಡ್ತಿದ್ದೆ, ಆಗ್ಲಿಲ್ಲ. ಅದಕ್ಕೋಸ್ಕರ 1 ಗಂಟೆಗೆ ಬಿಟ್ಟಿದ್ದೀನಿ, ಸೊ ದಟ್ ನೋಡೋಣ ಹೆಂಗಿರುತ್ತೆ ರೆಸ್ಪಾನ್ಸ್ ಅಂದ್ಬಿಟ್ಟು. ದೆನ್ ಒಂದಿನ 10 ಇಲ್ಲ 11 ಗಂಟೆ ಬಿಡ್ತೀನಿ. ನನಗೆ ನೀವ್ ಹೇಳಿ, ಅಂದ್ರೆ 6 ಗಂಟೆಗೆ ನಾನು ಪ್ರತಿದಿನ ಆಲ್ಮೋಸ್ಟ್ 6 ಗಂಟೆಗೆ ಬಿಡ್ತಿರ್ತೀನಿ. 6 ಗಂಟೆಗೆ ಬಿಡ್ಬೇಕಾ, ಇಲ್ಲಾಂದ್ರೆ ಬೆಳಗ್ಗೆ ಬಿಟ್ರೆ ಬೆಳಗ್ಗೆ ಒಂದ್ಸಲಿ ಬಿಡಿ ಬ್ರೋ ನೋಡೋಣ ಅಂತ ಏನಾದ್ರು ಇತ್ತು ಅಂದ್ರೆ ಅದನ್ನು ಇನ್ಫಾರ್ಮ್ ಮಾಡಿ. ಅಂಡ್ ಫೈನಲಿ ನನ್ನ ಬ್ಯಾಗ್ ನ ಪ್ಯಾಕ್ ಮಾಡಿದ್ದೀನಿ. ಈ ಬ್ಯಾಗು ನೋಡೋದಿಕ್ ದಪ್ಪ ಇರೋದು, ಬಟ್ ಹಾಕೊಂಡಿರೋದು ಒಂದ್ ಜೊತೆ ಬಟ್ಟೆ ಅಷ್ಟೇ. ಆ ಸೈಜ್ ಮಾತ್ರ ದಪ್ಪದಿರೋದು ಅಷ್ಟೇ ಅದು. ಅಂಡ್ ನಾನು ಒಂದು ಜಾಕೆಟ್, ಟಿ ಶರ್ಟ್, ಒಂದು ಬ್ಲಾಕ್ ಪ್ಯಾಂಟ್, ಶೂ ಹಾಕೊಂಡು ಹೊರಡ್ತಾ ಇದೀನಿ. ಏನೋ ಇತ್ತೀಚಿನ ದಿನಗಳಲ್ಲಿ ಜಾಕೆಟ್ ಹಾಕೊಬೇಕು ಅಂತ ಆಸೆ ಐತಿದೆ, ಅದಕ್ಕೆ ಈ ತರ ಜಾಕೆಟ್ಗಳು ಹಾಕೋತಾ ಇದೀನಿ. ಟೈಮು 1 ಗಂಟೆ ಆಗ್ತಿದೆ. ಇನ್ನೇನೋ ಹೊರಡ್ಬೇಕಿತ್ತು. ಮನೇಲಿ ಎವ್ರಿ ಇಂಡಿಯನ್ಸ್ ಮಾಮ್ ಇರ್ತಾರಲ್ವಾ, ಎವ್ರಿ ಇಂಡಿಯನ್ಸ್ ಮಾಮ್ ಹೆಂಗಂದ್ರೆ ಮನೆಗೆ ಇನ್ನೇನೋ ಹೊರಡಕ್ಕಿನ ಮುಂಚೆ ಏನಾದ್ರು ಒಂದು ಕೆಲಸ ಒಪ್ಪಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇವಾಗ ಕುಕ್ಕರ್ ಅಲ್ಲಿ ಅನ್ನ ಇಟ್ಟಿದ್ರು, ಅದು 2 ವಿಶಿಲ್ ಆಗ್ಬೇಕು ಅಂತ ಹೇಳಿದ್ರು. 2 ವಿಶಿಲ್ ಆಗೋವರೆಗೂ ವೆಯ್ಟ್ ಮಾಡಿದೆ. ಇವಾಗ ಏನ್ ಹೇಳ್ತವ್ರೆ, ನಾನು ಸ್ನಾನ ಮುಗಿಸಿ ಬರ್ತೀನಿ, ಅದಾದ್ಮೇಲೆ ಹೋಗು ಅಂತವ್ರೆ. ವಾಟ್ ಮಾಮ್, ಯು ಕಮ್ ಮಾಮ್, ಪ್ಲೀಸ್ ಮಾಮ್, ಕಮ್ ಫಾಸ್ಟ್. ಟೈಮ್ ಐತು ಕಣವ, ನಿನ್ ಪಾದಕ್ಕೊಂದು ನಮಸ್ಕಾರ, ಹೋಯ್ತೀನಿ ಬಿಡವ. ನನ್ ಯಾಕವ ಹಿಡ್ಕೊಂಡಿದ್ಯಾ? ಅನ್ನ ತಿನ್ಕೊಂಡು ಹೋಗು, ನನ್ ಬರೋವರೆಗೂ ವೆಯ್ಟ್ ಮಾಡು, ನನ್ ಬಂದ್ಮೇಲೆ ಹೋಗು. ಯಾಕವ ನನ್ಗೆ ಹಿಂಗ್ ಹಿಂಸೆ ಕೊಡ್ತೀಯಾ? ಟಾಟಾ ಬಾಯ್. ಗೈಸ್ ಈ ರೇಂಜ್ಗೆ ರೆಡಿ ಆಗ್ಬಿಟ್ಟು ಜೊತೆಗೆ ಸ್ಪೀಕರು ಮೈಕು ತಗೊಂಡಿದ್ದೀನಿ. ಹೋಗ್ತಾ ದಾರಿಲಿ ಒಂದು ಒಳ್ಳೆ ಸಾಂಗ್ಸ್ ಕೇಳ್ಕೊಂಡು ಹೋಗೋಣ ಅಂತ. ನಮ್ಮ ಔಟ್ಫಿಟ್ ಹೀಗಿದೆ ಗೈಸ್, ಕಾಣಿಸ್ತಿದೆ ಅನ್ಕೋತೀನಿ ನನ್ನ ಪ್ರಕಾರ. ಹಿಂಗಿದೆ. ಚಲೋ, ಇವಾಗ ನಾವು ನಮ್ಮ ಸೆಲೋರೆ ಕಾರಲ್ಲಿ ಹೋಗ್ತಿರೋದು. ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ಬೇಕು. ಫೈನಲಿ ಹೊರಟಿದ್ದೀನಿ. ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇರೋದು, ಯಾವ ಪ್ಲೇಸಿಗೆ ಅಂದ್ರೆ ಚಿಂತಾಮಣಿಗೆ. ಸೊ ಇಲ್ಲಿಂದ 3 ಅವರ್ ಜರ್ನಿ ಇರೋದು. ಚಿಂತಾಮಣಿಗೆ ಹೋಗ್ಬೇಕಂದ್ರೆ 2.5 ಅವರ್ 3 ಅವರ್ ಇದೆ. ಅದಕ್ಕೆ ಬೇಗ ಹೊರಟಿರೋದು. 1 ಗಂಟೆಗೆ ಹೊರಟಿದ್ದೀನಿ, ಅದಕ್ಕೆ ಬೇಗನೆ. ಅಂಡ್ ನನ್ನ ಜೊತೆಗೆ ಇನ್ನೂ 3 ಜನ ಬರ್ತಾರೆ, ಅದು ಹೋಗ್ತಾ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಒಂದೊಳ್ಳೆ ಸಾಂಗ್ ಪ್ಲೇ ಮಾಡ್ಕೊಂಡು ಕಾರಲ್ಲಿ ಜುಮ್ ಅಂತ ಹೋಗ್ತಾ ಇದ್ದೀನಿ. ನಾನು ಮನೆ ಹತ್ರ ಪೆಟ್ರೋಲ್ ಬಂಕ್ ಇತ್ತು, ಮನೆಯಿಂದ ಹೊರಟಾಗ ಮನೆ ಹತ್ರನೇ ಪೆಟ್ರೋಲ್ ಬಂಕ್ ಐತೆ, ಅಲ್ಲೇ ಹಾಕ್ಸ್ಕೊಂಬೋಣ ಅಂತ ಅನ್ಕೊಂಡೆ. ನೋಡಿದ್ರೆ ಮರ್ತೋಗ್ಬಿಟ್ಟು ಸೀದಾ ಮುಂದಕ್ಕೆ ಬಂದ್ಬಿಟ್ಟೆ. ಸರಿ ಆಯ್ತು, ಇನ್ನೊಂದು ಮುಂದೆಗಡೆ ಪೆಟ್ರೋಲ್ ಬಂಕ್ ಐತೆ, ಅಲ್ಲೋಗೋಣ ಅಂತ ಅನ್ಕೊಂಡೆ. ಅಲ್ಲೂ ಸ್ಕಿಪ್ ಮಾಡ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ. ಓ ಎಂತ ಮರುವು ಮರೆ ನನಗೆ. ಇವಾಗ ಮತ್ತೆ ಇನ್ನೊಂದು ಮುಂದೆಗಡೆ ಎಲ್ಲಿ ಸಿಗುತ್ತೋ ನೋಡ್ಬೇಕು, ಹಾಕಿಸ್ಕೊಂಡು ಹೋಗ್ಬೇಕು ನಾನು ಪೆಟ್ರೋಲ್ನ. ಐತೆ ಅಂದ್ರೆ ನಾವು ಹೋಗೋ ಒಂದು 3 ಜನ ಪಿಕಪ್ ಮಾಡೋ ಜಾಗಕ್ಕೆ ಹೋಗೋಷ್ಟು ಪೆಟ್ರೋಲ್ ಐತೆ. ಬಟ್ ಅಲ್ಲಿಂದ ಮುಂದಕ್ಕೆ ಹೋಗಾಗ ಪೆಟ್ರೋಲ್ ಇಲ್ಲ. ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ಅದಕ್ಕೆ ಮುಂದೆ ಎಲ್ಲೋ ರಿಸ್ಕ್ ಬೇಡ ಅಂದ್ಬಿಟ್ಟು ವಾಪಸ್ ಜಸ್ಟ್ ಒಂದು 500 ಮೀಟರ್ 1 ಕಿಲೋಮೀಟರ್ ಹಿಂದೆ ಬಂದ್ಬಿಟ್ಟು ಪೆಟ್ರೋಲ್ ಓಕೆ ಅಣ್ಣ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ 1000 ರೂಪಾಯಿಗೆ. ಸುಮ್ಮನೆ ಏನಕ್ಕೆ ಆಮೇಲೆ ಮುಂದೆ ಹೋಗ್ಬಿಟ್ಟು ಖಾಲಿ ಆಗ್ಬಿಟ್ರೆ ಯಾಕೆ ಬೇಕಮೇಲೆ.
ಇಲ್ಲಿಂದ ನಾನು ಇನ್ನೂ ನಮ್ದು ಎಷ್ಟು ಗೊತ್ತಾ 2.5 ಅವರ್ ಅಂದರೆ 97 ಕಿಲೋಮೀಟ್ರು. ಅದ್ರ ಬದಲು ಈಗಲೇ ನೀಟಾಗಿ ಹಾಕ್ಸ್ಕೊಂಬಿಟ್ಟು ಹೊರಟ್ಬೇಡ, ಸುಮ್ಮನೆ ಯಾಕೆ ನಿಲ್ಸೋದು ಅದು ಇದೊಂದು. ಗೈಸ್ ಆಗ್ಲೇ ಮಳೆ ಬರೋ ತರ ಆಗ್ಬಿಟ್ಟಿದೆ. ನಾವಿನ್ನೂ ಬೆಂಗಳೂರಲ್ಲಿ ಇರೋದು ಮಳೆ ಬರೋ ತರ ಆಗ್ಬಿಟ್ಟಿದೆ. ನಾವಿವಾಗ ನನ್ನ ಜೊತೆಗೆ ಯಾರೇ ಬರ್ತಿದಾರೆ ಅಂದ್ರೆ ಸಂಧ್ಯಾ ಅವರು, ತೇಜಸ್ ಅವರು, ನಿತ್ಯಶ್ರೀ 3 ಜನ ಬರ್ತಿರೋದು. ನಾವು ಚಿಂತಾಮಣಿಗೆ ಹೋಗ್ಬೇಕು ಅಂದ್ರೆ ಹೊಸಕೋಟೆ ಮೇಲೆ ಹೋಗ್ಬೇಕು. ಸೊ ಹೋಗ್ತಾ ದಾರಿಲಿ ತೇಜಬ್ರನ್ನ, ಸಂಧ್ಯಾ ಅವ್ರನ್ನ ಮತ್ತೆ ನಿತ್ಯಶ್ರೀನ ಪಿಕ್ ಮಾಡ್ಕೊಂಡು ಚಿಂತಾಮಣಿ ಹೋಗ್ಬೇಕು. ಸೊ ಆಲ್ಮೋಸ್ಟ್ ಎಲ್ರಿಗೂ ಈ ಒಂದು ಶೂಟ್ ಬಂದಿರೋದು. ಅದಕ್ಕೆ ಎಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ಬೇಡ ಅಂತ ಹೋಗ್ತಾ ಇರೋದು. ಇಲ್ಲಿ ನೋಡಿ ಗೈಸ್, ಯಾವ ರೇಂಜ್ ಮಳೆ ಬರ್ತೈತೆ, ಹೆವಿ ಫಾಸ್ಟ್ ಬರ್ತೈತೆ ಮಳೆ ಮಾತ್ರ. ಮಳೆ ಶುರುವಾಗಿದೆ. ಗೈಸ್ ನಮ್ ಜೊತೆಗೆ ನಿತ್ಯಶ್ರೀ ಅವ್ರ ಆಗಮನ ಕೊಟ್ಟಿದ್ದಾರೆ. ವೆಲ್ಕಮ್ ಆಫ್ಟರ್ ಸೋ ಲಾಂಗ್ ಟು ಮೈ ವ್ಲಾಗ್. ವೆಲ್ಕಮ್ ಟು ನಿತ್ಯಶ್ರೀ ಫಸ್ಟ್ ವ್ಯೂ. ಏನ್ ನಿತ್ಯಶ್ರೀ ಗುಂಡ್ಗುಂಡಕ್ ಆಗ್ಬಿಟ್ಟಿದ್ದೀರಾ? ಯಪ್ಪ ಅಯ್ಯ, ಹಂಗಾರ ಇರ್ಲಿ ಬನ್ನಿ, ನನ್ಗೆ ಗೊತ್ತಿಲ್ಲ. ಅಲ್ಲ ಏನ್ ಈ ಪಟ್ಟಿ ಗುಂಡ್ಗುಂಡಕ್ ಆಗಿದ್ದೀರಾ? ಗೈಸ್ ನಾನು ಇವ್ರನ್ನ ಕಡ್ಡಿಲಿದ್ದಾಗ ನೋಡಿದ್ದು. 1 ತಿಂಗಳ ಅಥವಾ 1.5 ತಿಂಗಳು ಆದ್ಮೇಲೆ ನೋಡ್ತಾ ಇರೋದು. ಏನ್ ಈ ಪಟ್ಟಿ ಗುಂಡ್ಗುಂಡಕ್ಕಿದ್ದೀರಾ? ಸೀರಿಯಸ್ಲಿ ಗುಂಡಕ್ಕಾಗೋರು ಗುರು. ಇನ್ನ ನೆಕ್ಸ್ಟ್ ಬರೋಷ್ಟಲ್ಲಿ ಹೂ ತರ ಇದ್ದವರು ಹೂಕೋಸ್ತರ ಆಗ್ಬಿಟ್ರಲ್ಲ ಅನ್ನೋ ಲೆವೆಲ್ಗೆ ಆಗ್ಬೇಕು. ನಿಜ ಗೈಸ್, ಹಂಗೆ ಇರೋದು. ಕ್ರೇಜಿ. ಆರಾಮ? ಚೆನ್ನಾಗಿದ್ದೀರಾ? ಓ ನಾನು ಸೂಪರ್. ಹೊಸ ಫೋನು ಗೈಸ್. ಗೈಸ್ ನನಗೆ ಇವ್ರಿಬ್ರದ್ದು ಇದೊಂದೇ ಒಂದು ಪ್ರಾಬ್ಲಮ್, ಬೇಗ ಬರಲ್ಲ. ಸಂಧ್ಯಾ ಅವ್ರು ಮತ್ತೆ ತೇಜಸ್ ಅವ್ರು ಬೇಗನೆ ಬರಲ್ಲ. ಇದೊಂದು ಪ್ರಾಬ್ಲಮ್ ನನಗಂತೂ. ಇವ್ರಿಗೂ ಅಷ್ಟೇ. ಇವ್ರು ನನ್ಗೆ ಬೈತಾಳೆ. ಈಗ ನಿತ್ಯಶ್ರೀ ಮಂಡ್ಯದಿಂದ ಇಲ್ಲಿಗೆ ಬಂದಿರೋದು, ಅವರೇ ಬೇಗ ಬಂದವ್ರೆ. ಇವ್ರಿಬ್ರು ಇಲ್ಲೇ ಬೆಂಗಳೂರಲ್ಲಿ ಇಟ್ಕೊಂಡು ಇನ್ನೂ ಬಂದಿಲ್ಲ. ಇದು ಫಸ್ಟ್ ಟೈಮ್ ಅಲ್ಲ ಗೈಸ್, ಅದು ಎಷ್ಟು ಸರಿ ಆಗಾಯ್ತು. ನಾವು ಜೊತೆಲಿ ವಿಡಿಯೋ ಮಾಡಕ್ ಹೋದಾಗೆಲ್ಲ ಲೇಟ್ ಅಂದ್ರೆ ಇವ್ರಿಬ್ರದ್ದು. ಗೈಸ್ ನನ್ನ ಜೀವನದಲ್ಲಿ ಯಾರು ಕಾಯಿಸ್ತಾರಂದ್ರೆ ಗೊತ್ತಿಲ್ಲ ಗೈಸ್. ಈ ವ್ಯಕ್ತಿ ಅಣ್ಣ ಕಣೋ, ನಿಮ್ಮ ಅಣ್ಣ ಕಣೋ. ಬ್ರೋ ಏನ್ ಬ್ರೋ ಈ ರೇಂಜಿಗೆ ಲೇಟ್ ಮಾಡ್ತೀರಾ? ನಂಗೂ ಗೊತ್ತು ನೀವು ಫೋನ್ ತಗೊಂಡಿದ್ದೀರ ಅಂತ ತೋರಿಸ್ತಾ ಇದ್ದೀರಾ. ಹಲೋ, ವೆಲ್ಕಮ್ ಟು ಫಸ್ಟ್ ವ್ಯೂ. ಇಬ್ರು ಆಲ್ಮೋಸ್ಟ್ ನನ್ನ ಲೇಟ್ ಕಾಯಿಸೋದೇ ಇವ್ರಿಬ್ರು ಬಂದ್ರು. ಇವಾಗ ಫೈನಲ್ ಹೊಡ್ಬೇಕು. ಬ್ರೋ ನಿಮ್ಗೊಂದು ವಿಶೇಷತೆ ಏನ್ ಗೊತ್ತಾ ಬ್ರೋ? ನಿತ್ಯಶ್ರೀ ಎಷ್ಟು ಡುಮ್ಮುಕ್ಕಾಗೋರು ಗೊತ್ತಾ ಬ್ರೋ? ಚಾನ್ಸೇ ಇಲ್ಲ ಬ್ರೋ. ಇಲ್ಲ ಬ್ರೋ, ಹೆವಿದ ಡುಮ್ ಕಾಣ್ತಾರ ಬ್ರೋ. ನೀವೇ ಪರವಾಗಿಲ್ಲ, ಸ್ಲಿಮ್ ಆಗಿ ಕಾಣ್ತಾ ಇದೀರಾ. ಅವ್ರು ನೋಡಿ ಎಷ್ಟು ಗುಂಡು ಕಾಣ್ತಾರೆ. ಗೈಸ್ ಫ್ರೆಂಡ್ ಸೀಟ್ ಫ್ರೆಂಡ್ ಸೀಟಿಗೆ ಹೆಂಗ್ ಕಿತ್ತಾಡ್ತಾವ ನೋಡಿ ಗೈಸ್. ಇಲ್ಲಿ ಅವ್ರ ಬ್ಲಾಗಲ್ಲೂ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಾರೆ, ನನ್ನ ಬ್ಲಾಗಲ್ಲೂ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಾರೆ. ನಾನೇ ಅಂತ ನಿತ್ಯಶ್ರೀ ಹೇಳಿ ಅದನ್ನ ಸೈಡ್ ಹಾಕ್ಬೇಕು ಅಂತ. ಆಟೋ ಕೂಡ ನೀವೇ ಕೊಡ್ಬೇಕಲ್ಲಿ, ಯಾರು ಕುತ್ಕೋಬೇಕು ಅಂತ. ಗೈಸ್ ನಾನು ಬೆಳಗ್ಗೆ ಮಾತ್ರ ತಿಂಡಿ ತಿಂದಿದ್ದು. ಮಧ್ಯಾಹ್ನದಿಂದ ಏನು ಊಟನೂ ಮಾಡಿಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು ಬೇಕ್ರಿ ಸಿಕ್ತು, ಬೇಕ್ರಿ ಹಾಕೊಂಡಿದ್ದೀವಿ. ಅಲ್ಲಿ ಒಂದು 4:15 ರೀಚ್ ಆಗ್ಬೇಕಂತೆ. ಅದಕ್ಕೂ ಮುಂಚೆ ಹೊಟ್ಟೆಗೆ ಏನಾದ್ರು ಬಿದ್ರೇ ಚಂದ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ತಿಂದ್ಬಿಟ್ಟು ಹೊರಡೋಣ ಅಂತ ಇದೀವಿ ನಾವು. ಎಲ್ಲರೂ ಈಗ ಇಳಿದ್ಬಿಟ್ಟು ಅವ್ರವ್ರಿಗೆ ಏನೇನು ಬೇಕೋ ಅವ್ರು ತಗೋತಾರೆ, ನನಗೇನು ಬೇಕೋ ನಾನು ತಗೊಂಡು ತಿಂತೀನಿ. ಬಟ್ ಡಯೆಟ್ಟು ನಿಜವಾಗ್ಲೂ ಫಾಲೋ ಅಪ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಡಯೆಟ್ ಬಗ್ಗೆ ಚಿಂತೆ ಮಾಡ್ಬೇಕು, ಇವಾಗ ಯೋಚನೆ ಮಾಡಬೇಕು. ಡಯೆಟ್ನೆಲ್ಲ ಪಕ್ಕಕ್ಕಿಟ್ಟು ಎಗ್ ಪಪ್ಸ್ ತಿನ್ಸ್ತಾ ಇದ್ದೀನಿ ಬ್ರೋ ನಿಮ್ಗೋಸ್ಕರ. ನೀವೇನು ಫ್ರೈಡೆ ತಿನ್ಬೋದು ಬ್ರೋ. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಅಲ್ಲ ಇನ್ನೊಂದು ಹೇಳಿ ಬ್ರೋ. ಎರಡು ನನಗೆ ಥ್ಯಾಂಕ್ ಯು ಬ್ರೋ. ದೊಡ್ಡ ಮನ್ಸು ಬ್ರೋ ನೀವು. ನನಗೆ ಹಿಂಗಿಟ್ಟ ಅಭ್ಯಾಸ ಇಲ್ಲ, ಹಿಂಗೆ ಕೊಟ್ಟ ಅಭ್ಯಾಸ.
ಗೈಸ್ ಎಕ್ಸ್ ಪಫ್ ಜೊತೆಗೆ ದಿಲ್ಪಸ್ ಅಂತ ತೊಗೊಂಡೆ, ಒಂದು ಖಾರ ಒಂದು ಸ್ವೀಟು ಬ್ಯಾಲೆನ್ಸ್ ಆಗಲಿ ಅಂದ್ಬಿಟ್ಟು. ಏನು ಬೇಕಾದ್ರೆ ತಡ್ಕೊಬೋದು, ಆದರೆ ಈ ಊಟನ ಮಾತ್ರ ನಂಗೆ ತಡ್ಕೊಳಕ್ಕಾಗಲ್ಲ. ಊಟ ಇಲ್ಲದೆ ಊಟ ಏನಾದರೂ ಇನ್ ಕೇಸ್ ನಾನು ಬೇಗ ಮಾಡಿಲ್ಲ ಅಂದರೆ ನಾನು ಪ್ರತಿ ಸಲಿನೂ ಹೇಳ್ತಿರ್ತೀನಿ ತಲೆನೋವು ಬಂದ್ಬಿಡುತ್ತೆ ಅಂತ. ಊಟ ನಾನು ಮಾಡಿಲ್ಲ ಅಂದರೆ ತಲೆನೋವು ಹಂಗೆ ಟುಸುಕ್ಕಂತ ಅವಳೆ ಏನೋ AWM ಅಲ್ಲಿ ಹೆಡ್ ಶಾಟ್ ಹೊಡೆದಂಗೆ ಬರ್ತದೆ. ಅದಕ್ಕೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಊಟ ಮಾಡ್ಕೊಂಡ್ಬಿಡ್ತೀನಿ. ಒಂದು ಟೈಮ್ ಮಿಸ್ ಆಯಿತು ಅಂದರೆ ಒಂದು ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ವಾಪಸ್ ಇವಾಗ ನಾವು ಡೈರೆಕ್ಟ್ ಶೂಟ್ ಕಡೆಗೆ ಹೋಗ್ತಾ ಇರೋದು. ಲೆಟ್ಸ್ ಗೋ. ಇಸ್ ಲೊಕೇಶನ್ಗೆ ರೀಚ್ ಆದ್ವಿ. ಅಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರ ಅಣ್ಣ? ನಮ್ಗೆ ರೆಸ್ಪೆಕ್ಟ್ ಇಲ್ಲ ಬ್ರೋ. ಹೆಣ್ಮಕ್ಳು ಕಂಡಿರ್ತ ಅಣ್ಣ ಓಡ್ತವ್ರೆ ಅಣ್ಣ. ಅದು ಇದು ಆ ಟಿಕೆಟ್ ಇದ್ರೆ ಒಳಗಡೆ ಹೋಗೋದು. ಈಗ ನಾನು ಕಿತ್ಕೊಂಡು ಓಡೋಗ್ಬಿಟ್ರೆ ಅಲ್ಲ, ನಾನು ಕಿತ್ಕೊಂಡು ಓಡೋಗ್ಬಿಟ್ರೆ ಅಯ್ಯೋ ನನ್ನ ರಾಣಿ ಸರ ನನಗೆ ರಾಣಿ ಚೊಲ್ಲು ಇದು ಸಿಂಹ ರೆಡ್ಡಿ ಬ್ರೋ ಅದು VIP ಅಲ್ಲ ಬ್ರೋ, VVIP ಬ್ರೋ ಅದು. ಅಣ್ಣ ಎಲ್ರಿಗೂ ತೋರಿಸಿ ಅಣ್ಣ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದೊಂದು ಇವೆಂಟ್ ಗೈಸ್. ಅದೇ VIP ಟಿಕೆಟ್ ಇರುತ್ತಲ್ಲ, ಆ ಟಿಕೆಟ್ ಇದ್ರೆ ಹೊಡೆಬಿಡೋದು. ಅದನ್ನ ಎತ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಅಣ್ಣ ನೈಸ್ ಹೊಡಿತಿರೋದು VIP ಟಿಕೆಟ್ ಇಸ್ಕೊಳಕ್ಕೆ. ಕೊಡ್ಬೇಡಿ ಟಿಕೆಟ್ ಎಲ್ಲ ಕೊಡ್ಬೇಡಿ. ಇಲ್ಲ ಐತೆ ಅಣ್ಣ ಇಲ್ಲಿ ನಾನು ಇದೀನ. ನನ್ಗೂ ಬೈ ಮಾಡೋಣ ಒಂಚೂರು. ಅಲ್ಲೇ ಬೈ ಮಾಡ್ರಿ, ಯಾವಾಗ್ಲೂ ಇವ್ರಿಗೆ ಬೈ ಮಾಡ್ತಾರ. ನನ್ಗೂ ಬೈ ಮಾಡೋಣ. ಅಲ್ಲೋಡ ಸಿಂಹ ರೆಡ್ಡಿ ನಾನು ಮಾತಾಡ್ರೆ ಕಣ್ಣು ಅಲ್ಲಿಗೆ ಹೋಯ್ತೈತದು. ಅಣ್ಣ ನನಗೆ ಬಾಯ್ ಹೇಳೋಣ. ಸರಿ ಅಣ್ಣ. ಜೈ ಗೈಸ್ ಅಲ್ಲೇ ಸ್ವಲ್ಪ ತಿದ್ವಿ. ಅದಾದ್ಮೇಲೆ ಇನ್ನೂ ನಮಗೆ 2 ಅವರ್ ಟೈಮ್ ಇತ್ತು. ಫಸ್ಟ್ ನೋಡೋಣ ಬನ್ನಿ, ಫಂಕ್ಷನ್ ಕೊಡಲ್ಲ. ಇನ್ನು ನಮಗೆ 2 ಅವರ್ ಟೈಮ್ ಇದೆ. ಅಂದರೆ 6 ಗಂಟೆಯಿಂದ 7 ಗಂಟೆಗೆ ಸ್ಟಾರ್ಟ್ ಆಗೋದಂತೆ. ಅದಕ್ಕೆ ಫಸ್ಟು ನಾವು ಹೆಂಗಿದ್ರು ಇವತ್ತು ನೈಟ್ ನಾವು ಹೋಗೋಕ್ಕಾಗಲ್ಲ ಬೆಂಗಳೂರಿಗೆ. ಅದ್ರ ಬದಲು ನಾನು ಹೋಗಲ್ಲ, ಯಾಕಂದ್ರೆ ನೈಟ್ ಹೊಡ್ಸರ್. ನೋಡಿ ಬ್ರೋ, ನಮಗೆ ನೆಮ್ಮದಿ ಮುಖ್ಯ, ಸೇಫ್ಟಿ ಮುಖ್ಯ ಬ್ರೋ, ನಮ್ ಜೀವ ಮುಖ್ಯ ಬ್ರೋ. ನನಗೆ ಅದಕ್ಕೆ ಭಯ ಬ್ರೋ. ಗೈಸ್ ಅದಕ್ಕೆ ಫಸ್ಟು ರೂಮ್ಗಳು ನೋಡಿಕೊಂಡು, ಇಲ್ಲೇ ಹತ್ರದಲ್ಲೇ ಇತ್ತು 5 ಮಿನಿಟ್ಸು. ಫಸ್ಟ್ ಹೋಗ್ಬಿಟ್ಟು ರೂಮ್ ಹೆಂಗಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಸುತ್ತಮುತ್ತ ಸರೌಂಡಿಂಗಲ್ಲಿ ಈ ಒಂದೇ ಒಂದು ರೂಮ್ ಇತ್ತು. ಅದಕ್ಕೆ ತೇಜ್ ಬ್ರೋ ಇದೇ ಫಂಕ್ಷನ್ ಅಲ್ಲಿ ಮಲ್ಕೋತಾರಂತೆ. ಥ್ಯಾಂಕ್ ಯು ಬ್ರೋ ಫಂಕ್ಷನ್. ರೂಮ್ ಹೆಂಗಿದೆ ನೋಡೋಣ ರೀ. ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಇದು ಬಿಡೋದು. ಚಂದ ಇದೆ ಬ್ರೋ, ನಿಮ್ಗೋಸ್ಕರನೇ ಮಾಡಿರೋ ಟೇಬಲ್ ಬ್ರೋ ಇದು ನೋಡಿ. ಸೂಪರ್ ಗೈಸ್, ರೂಮ್ ಇಷ್ಟ ಆಗ್ತು ಗೈಸ್. ಇಲ್ಲಿರೋ ರೂಮು ಓಕೆ ಆಗಿತ್ತು, ಬಟ್ ಏನಂದರೆ ಒಂದೇ ಒಂದು ರೂಮ್ ಇರೋದಂತೆ. ಸೊ 2 ರೂಮ್ ನಮಗೆ ಬೇಕಾಗಿರೋದಲ್ವ, ಒಂದೇ ಒಂದು ರೂಮ್ ಇರೋದು. ಅದಕ್ಕೆ ಈ ರೂಮ್ ಬೇಡ, ಇನ್ನು ನೆಕ್ಸ್ಟ್ ಬೇರೆ ಕಡೆ ಎಲ್ಲರೂ ಹುಡ್ಕೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೀವಿ. ಆ ರೂಮ್ ಆಗಿಲ್ಲ ಅಂತ ಈಗ ಇನ್ನೊಂದು ಹೋಟೆಲ್ ಸ್ಟೇ ಬಂದ್ವಿ. ನಾನು ಇವತ್ತು ಏನೇನೋ ಅನ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಬೇರೆ ಥರ ಏನೋ ಕೇಳಿ ಪಕ್ಕ ಟ್ರಾವೆಲ್ ಮಾಡ್ತೀರಾ ಬ್ರೋ? ನಾನು ಇವತ್ತು ಸ್ಟೇ ಒಂದು ಚೆನ್ನಾಗಿರೋದ್ರಲ್ಲಿ ಇರೋಣ ಅನ್ಕೋತೀನಿ. ಯಾಕಂದರೆ ನಮ್ಮದು ಮುಗಿಯೋದೇ 10 ಗಂಟೆ 11 ಗಂಟೆ ಆಗ್ಬಿಡುತ್ತೆ. ಸುಮ್ಮನೆ ಅದು ರಿಸ್ಕ್ ಬೇಡ ಅಂತ ನಾನು ತೊಗೋತಾ ಇರೋದು. ನೋಡೋಣ ರೂಮ್ಸ್ ಹೆಂಗಿದೆ ಅಂತ. ಇನ್ನೊಂದು ರೂಮ್ ಚೆಕ್ ಮಾಡೋದಕ್ಕೆ ಹೋಗ್ತಿರೋದು ಒಳಗಡೆ. ರೂಮ್ಸ್ ಎಲ್ಲ ಓಕೆನೆ, ಏನು ತೊಂದರೆ ಇಲ್ಲ. ಎಲ್ಲರ ಹತ್ರ ಮಾತಾಡ್ಬಿಟ್ಟು ಮತ್ತೆ ಡಿಸೈಡ್ ಮಾಡಬೇಕು. ನನಗೆ ರೂಮ್ ಎಲ್ಲ ಅಲ್ಟಿಮೇಟ್ ಅಂದ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ರೂಮ್ ಬಗ್ಗೆ ಎಕ್ಸ್ಟ್ರಾ ಆರ್ಡಿನರಿ. ಅವರು ಸಡನ್ನಾಗಿ ಒಬ್ರಿಗೆ ರೂಮ್ ಕೊಟ್ಟವ್ರೆ. ಆ ರೂಮ್ಗೆ ಹೋಗ್ಬಿಟ್ಟು ವಿತೌಟ್ ಪರ್ಮಿಷನ್ ಒಳಗಡೆಗೆ ಹೋಗ್ಬಿಟ್ಟವ್ರೆ. ಒಳಗಡೆ ಅಂದರೆ ಅವ್ರದ್ದೊಂದು ಎಕ್ಸ್ಟ್ರಾ ಇದಿರುತ್ತಲ್ಲ ಕಾರ್ಡು, ಆ ಕಾರ್ಡಲ್ಲಿ ಓಪನ್ ಮಾಡ್ಬಿಟ್ಟು ಹೊರಡೋರೆ. ಇಲ್ಲಿ ಒಬ್ರು ಇದ್ದಾರೆ, ಅವರೆಲ್ಲ ಹೊರಗಡೆ ಹೋಗೋರು ಅಂತ ಹೇಳ್ಬಿಟ್ರು. ನಾನು ಒಂದು ಸೆಕೆಂಡಿಗೆ ಶಾಕ್ ಆಗ್ಬಿಟ್ಟೆ. ಅದೆಂಗದವರು ಬೇರೆ ತೊಗೊಂಡಿರೋ ರೂಮಿಗೆ ಇವ್ರು ಹೋಗ್ಬಿಟ್ಟು ಸಡನ್ನಾಗಿ ಇವ್ರು ಒಳಗಡೆ ಹೋಗ್ಬಿಟ್ಟು ತೋರಿಸೋದು. ಬ್ರೋ ನಿಜವಾಗ್ಲೂ ಬ್ರೋ ಹಂಗೆಲ್ಲ ಮಾಡಬಾರ್ದು ಬ್ರೋ. ಅಂದ್ರೆ ಏನಂದ್ರೆ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ತರ ಚಿಕ್ಕದಾಗಿ ಮಾಡಿದ ತಕ್ಷಣ ಅದೇನೋ ಮನ್ಸು ಬರಲ್ಲ. ಬಟ್ ರೂಮ್ ಮಾತ್ರ ಅಲ್ಟಿಮೇಟು, ನೆಕ್ಸ್ಟ್ ಲೆವೆಲು. ಬಟ್ ಅವ್ರು ಅದು ಮಾಡಿದ್ದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಇವ್ರಿಗೊಂದ್ಸರಿ ಹೇಳಿ, ಸುತ್ತಮುತ್ತದಲ್ಲಿ ಇದೊಂದೇ ತುಂಬ ಲೈಕ್ ಚೆನ್ನಾಗಿರುವಂಥದ್ದು. ಅದಕ್ಕೆ ಇಲ್ಲೇ ಸ್ಟೇ ಆಗಿಬಿಟ್ಟು ಅದಕ್ಕೆ ಇಲ್ಲೇ ರೂಮ್ಸ್ ತೊಗೊಂಡು ಟಕ್ಕಂತ ಅಲ್ಲಿಗೆ ಹೋಗಬೇಕು. ಅಲ್ಲಿ ಇನ್ನೇನೋ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಿದೆ ಫಿಲಮು. ಟೈಮ್ ಬಂದ್ಬಿಟ್ಟು 5:30 ಹತ್ತು ಥರ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಗೈಸ್ ಇಲ್ಲಿರೋದು ಒಳಗಡೆಗೆ, ಇಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಇಲ್ವಾ? ಅಣ್ಣ ಇದು ಈ ಕಡೆಗೆ ಇದೆ ತಾನೆ, ಇದು ಕಾಣಿಸ್ತಾ ಇದೆ ಅಣ್ಣ. ನಿಜ ತೋರಿಸಿ ಅಣ್ಣ ಒಂದ್ಸಲ. ಬರಲ್ವಾ ಇಲ್ಲಿ?
ಗೈಸ್ ಲಿಟ್ರಲಿ ಬ್ರೋ ಇದನ್ನ ಲಾರಿ ಅನ್ಕೊಳ್ಳಿ. ಲಾರಿ ಓಕೆನಾ. ನೀವು ಹಿಂಗೆ ಮೇಲ್ಮೇಲಕ್ಕೆ ಮೂವ್ ಮಾಡ್ಕೊಂಡು ಲಾರಿ ಹಿಂಗೆ ಮೇಲ್ಮೇಲಕ್ಕೆ ಮೂವ್ ಮಾಡ್ಕೊಂಡ್ ಬರ್ತೀರಿ. ಹೈವೇ ರೋಡ್ ಲೋಕಲ್ ರೋಡ್ ಬ್ರೋ? ಎಲ್ಲ ರೋಡ್ ಅನ್ಕೊಳ್ಳಿ ಓಕೆನಾ. ಹಿಂಗೆ ಮೂವ್ ಮಾಡ್ಕೊಂಡ್ ಬರ್ಬೇಕು. ಒಬ್ಬ ಓನರ್ ಇರ್ತಾನೆ. ಓನರ್ ಹತ್ರ 3 ಜನ ಕೆಲಸ ಮಾಡ್ತಿರ್ತಾರೆ ಓಕೆನಾ. ಈ 3 ಜನ ಕೆಲ್ಸದವ್ರ ಹತ್ರ ಒಬ್ಬನ ಹತ್ರ ಕೇಳ್ತಾನೆ ಮುಂದೆಗಡೆ ಏನ್ ಬರ್ತೈತೆ. ನೀವು ಅಷ್ಟು ಫಾಸ್ಟ್ ಬರಂಗಿಲ್ಲ, ಹಿಂದಕ್ಕೆ ಬನ್ನಿ. ಸರಿ ಹೇಳಿ. ಅಷ್ಟು ಫಾಸ್ಟ್ ಬಂದ್ರೆ ಹೆಂಗೆ ಬರೋ ನೀವು ಹೇಳೋದ್ ಬೇಡ. ನಾವು ಓನರು ಮೊದಲನೇ ವ್ಯಕ್ತಿನ ಕೇಳ್ತಾನೆ ಮುಂದೆಗಡೆ ಏನ್ ಬರ್ತೈತೆ ಅಂತ. ಇವ್ನು ಮೊದಲನೇ ವ್ಯಕ್ತಿನ ಹೇಳ್ತಾನೆ ಅಂದ್ರೆ ಮುಂದೆಗಡೆ ಒಂದ್ ದೊಡ್ಡ ಲಾರಿ ಬರ್ತೈತೆ ಅಂತ ಹೇಳ್ತಾನೆ. ಆಮೇಲೆ 2ನೇ ವ್ಯಕ್ತಿನ ಕೇಳ್ತಾನೆ. 2ನೇ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ಮುಂದೆಗಡೆ ಒಂದ್ ದೊಡ್ಡ ಲಾರಿ ಬರ್ತೈತೆ ಅಂತ ಹೇಳ್ತಾನೆ. ಮತ್ತೆ ಅವನು 3ನೇ ವ್ಯಕ್ತಿನ ಕೇಳ್ತಾನೆ ಮನಿ ನಿತ್ಯಶ್ರೀ ನೀವ್ ಪಾಸ್ ಆಗ್ತೀರಾ? ಇರ್ಲಿ ಹೇಳಿ ಬ್ರಾ. ಇರಿ ಬ್ರೋ ಅವ್ರ ಪಾಸ್ ಆಗ್ತಾರಾ? ಇಲ್ಲಿ ಒಂದ್ ನಿಮಿಷ ರೀ. ನೀವು ಹಿಂಗ್ ಮೂವ್ ಮಾಡ್ಕೊಬತ್ತೀರಾ? ಬರ್ತಾ ಇದ್ರಲ್ಲ ನಾನು ಕರ್ಕೊಂಡ್ ಬರ್ತಾ ಇಲ್ಲ. ಹೇಳಿ. ನೀವು ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ರ? ಇಲ್ಲ ಅವರೇ ಬರ್ಲಿ. ಸರಿ ಆಯ್ತು, ಅವರೇ ಬರ್ಲಿ. ಒಂದ್ ಓನರ್ 3 ಜನ, ಒಂದ್ ಓನರ್ ಹತ್ರ 3 ಜನ ಕೆಲಸ ಮಾಡ್ತಿರ್ತಾನೆ ಓಕೆನಾ. ಓನರ್ ಫಸ್ಟ್ ವ್ಯಕ್ತಿ ಹತ್ರ ಕೇಳ್ತಾನೆ ಮುಂದೆಗಡೆ ಏನ್ ಬರ್ತೈತೆ ಅಂತ ಕೇಳ್ತಾನೆ. ಫಸ್ಟ್ ವ್ಯಕ್ತಿ ಹೇಳ್ತಾನೆ ಮುಂದೆಗಡೆ ದೊಡ್ಡ ಲಾರಿ ಬರ್ತೈತೆ ಅಂತ ಹೇಳ್ತಾನೆ. ನಂಬರ್ 209 ಲಾರಿ ಬರ್ತೈತೆ ಅಂತ ಹೇಳ್ತಾನೆ. 2ನೇ ವ್ಯಕ್ತಿನ ಕೇಳಿದಾಗ ಹೌದು ಸರ್ ಮುಂದೆಗಡೆ ದೊಡ್ಡ ಲಾರಿ ಬರ್ತೈತೆ ಅಂತ ಹೇಳ್ತಾನೆ. ನಂಬರ್ 209 3ನೇ ವ್ಯಕ್ತಿನ ಕೇಳಿದಾಗ ದೊಡ್ಡ ಲಾರಿ ಬರ್ತೈತೆ ಸರ್, ನಿಜವಾಗ್ಲೂ ದೊಡ್ಡ ಲಾರಿ ಬರ್ತೈತೆ ಅಂತ ಹೇಳ್ತಾನೆ. ಆ ಓನರ್ ಮತ್ತೆ 3 ಜನಕ್ಕೆ ಕರೆಕ್ಟ್ ಆಗಿ 3 ಜನ ನೋಡ್ಬಿಟ್ಟು ಹೇಳಿ ಅಲ್ಲಿ ಏನ್ ಬರ್ತೈತೆ ಅಂತ ಕೇಳ್ತಾರೆ. ಅವಾಗ 3 ಜನ ಒಟ್ಟಿಗೆ ಒಂದ್ ಆನ್ಸರ್ ಕೊಡ್ತಾರೆ. 3 ಜನ ಒಟ್ಟಿಗೆ ಆನ್ಸರ್ ಕೊಡ್ತಾರೆ. ಒಬ್ಬ ಮಂಗನನ್ ಮಗ ಲಾರಿ ಓಡಿಸ್ತಾನೆ ಮುಂದಕ್ಕೆ ಅಂತ. ನೀವೆಲ್ಲ ಬಿಟ್ರಿ ಮಂಗನ್ ಮಗ ಅಂದಿದ್ದು. ಇದೆಲ್ಲ ಇನ್ಸಲ್ಟ್ ಮಾಡ್ಬೇಡ್ತೀವಿ. ನಿಮ್ಗೆ ಗೊತ್ತಾಯ್ತಾ? ನಾವ್ ಯಾವಾಗ ಚೇಂಜ್ ಮಾಡಿದ್ರು ಇವರು ನನ್ಗೆ ಅವಲ್ಲೇ ಅನ್ಕೊಂಡೆ. ಅದಕ್ಕೆ ನಿತ್ಯಶ್ರೀ ಹೇಳ್ಕೊಂಡ್ಬಿಟ್ಟೆ ನಾನು. ಆಚೆ ಜೋರು ಮಳೆ ಇತ್ತು. ಒಂದ್ 20 ನಿಮಿಷ 30 ನಿಮಿಷ ಕಾರಲ್ಲೇ ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ನಾನು ಕರ್ಕೊಂಡ್ ಬಂದಾಗ ಹೋಟ್ಲಿಗೆ ಇವ್ರನ್ನ ಥ್ಯಾಂಕ್ಸ್ ಹೇಳ್ತಾ ಇಲ್ಲ. ಕ್ಲೀನಿಂಗ್ ಬೇರೆ ಮಾಡ್ಕೊಟ್ಟು ಈಗ ಕುತ್ಕೊಂಡು ನಂಗೆ ಜಾಗನ ಸರ್ವಿಸ್ ಚಾರ್ಜಸ್ ಕೊಟ್ಟಿಲ್ಲ. ಸಾಕು ಬ್ರೋ. ಹೌದೌದೌದೌದು ಇವಳೆ ಅಗದ್ಬಿಟ್ಟು ಹೋಟ್ಲ್ ಹಂಗೆ ಎತ್ಬಿಟ್ಟಿರೋದು. ಅಲ್ಲ ಬ್ರೋ, ನಾನು ಅವ್ರು ಹೇಳ್ತಿರೋದಕ್ಕೆ ಕಣ್ಣೀರು ಒರ್ಸ್ಕೊಳ್ಳೋದನ್ನ ತೋರ್ಸೋಣ ಅನ್ಕೊಂಡ್ರೆ ಇವ್ರು ನೋಡಿ ಬ್ರೋ ಇವರು. ನನ್ ಸುದೀಪ್ ಬ್ಲಾಗ್ಸ್ ಅಲ್ಲಿ ನನ್ನನ್ನು ಎಷ್ಟು ಜನ ನೋಡಲ್ಲ, ನನ್ನನ್ನು ಯಾಕೆ ತೋರ್ಸಲ್ಲ ಕೇಳಿ. ನಾನು ಮಾತಾಡ್ತಾ ಇದ್ದೀನಿ ಅಂದ್ಮೇಲೆ ನನ್ನ ತೋರಿಸ್ಬೇಕು ತಾನೆ. ಇಗ್ನೋರ್ ಮಾಡಿದ್ರೆ ಅವ್ರೇನೋ ಹೇಳ್ತಿದ್ರು, ನನ್ಗೊಂಥರ ಆನಂದ ಬಾಷ್ಪ ಅಳು ತರ ಬಂದಿತ್ತು. ನನ್ನ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತಿದ್ದೆ. ನೀರಲ್ಲಿ ಎಂಡು ನೀರೆಲ್ಲ ಸುರಿದಾಗಿ ಪ್ಲೇಟ್ ತುಂಬಾಗೈತೆ ನೋಡಲ್ಲ. ಪ್ಲೇಟ್ ಅಲ್ಲಿ ನನ್ನ ಪ್ಲೇಟ್ ತುಂಬಾಗೈತೆ ಗೈಸ್. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೀವಿ ಗೈಸ್. ಇಗ್ನೋರ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಅಲ್ಲ ಎಲ್ಲರನ್ನೂ ಅಷ್ಟೇ. ಈಗ ಅಲ್ಲೊಬ್ರು ಬಂದ್ರು ಯಾರು, ಅವ್ರು ಬಂದ್ಬಿಟ್ಟು ಏನ್ ಹೇಳಿದ್ರು ಅಂದ್ರೆ ಆಲ್ಮೋಸ್ಟ್ ಇದು ಕ್ಯಾನ್ಸಲ್ ಆಗ್ಬಿಟ್ಟೈತೆ ಇವೆಂಟ್ ಅಂತ ಹೇಳಿದ್ರು. ನಾವು ಈಗ ಈ ಒಂದು ಇವೆಂಟ್ ಕ್ಯಾನ್ಸಲ್ ಆಗಿರೋದಕ್ಕೆ ಇವ್ರು ನೋಡಿ ಈಗ ಗೈಸ್ ಇವೆಂಟ್ ಕ್ಯಾನ್ಸಲ್ ಆದ್ರೆ ನಾವು ಇಷ್ಟು ಜನ ಗತಿ. ನಾನು ಬರ್ಕೊಂಡೆ ಗೈಸ್, ಬರ್ಕೊಂಡೆ ಆರ್ಡರ್ ಇಟ್ಕೊಳ್ಳಿ ಬೇಡ ಬೇಡ ಅಂತ ರೂಮ್ ಕೂಡ ಬುಕ್ ಮಾಡ್ಬಿಟ್ಟವ್ರು. ನಮಗೆ ಮೇನ್ ರೋಡ್ ಗೊತ್ತಿಲ್ಲ, ಅದಕ್ಕೆ ಅಡ್ಡಾರಿ ಹಿಡಿತಾ ಇದೀವಿ. ನಾನು ನಂಬ್ಕೊಂಡು ತೇಜು ಬ್ರೋ ಬರ್ತವ್ರೆ, ನಾನು ಇವ್ರನ್ನ ನಂಬ್ಕೊಂಡು ಹೋಗ್ತಾ ಇದ್ದೀನಿ, ಇವರು ಅವ್ರನ್ನ ನಂಬ್ಕೊಂಡು ಹೋಗ್ತವ್ರೆ. ಎಲ್ಲರೂ ಒಬ್ಬೊಬ್ರು ನಂಬ್ಕೊಂಡು ಹೋಗ್ತವ್ರೆ. ಅಲ್ಲಿದೆ ನೋಡಿ ಸ್ಟೇಜ್ ಅಲ್ಲಿದೆ ನೋಡಿ, ಅಲ್ಲಿದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ನಾವು ಇಲ್ಲಿ ಇದ್ದೀವಿ. ನಾವು ಮೇನ್ ದಾರಿಲಿ ಬಂದಿದ್ದಿದ್ರೆ ಹಿಂಗೆ ಬರ್ಬೇಕಿತ್ತು, ಹಿಂಗೆ ಮೇನ್ ದಾರಿಲಿ ಬಂದಿದ್ರೆ ಅಡ್ಡಾರಿಲಿ ಬಂದು ಮತ್ತೆ ಮೇನ್ ದಾರಿಗೆ ಸೇರಿದ್ದೀವಿ. ನಾನಿಷ್ಟು ವೈಟ್ ಆಗ ಕಾರಣ ನೋಡಿ ನನ್ನ ಲೈಟು ಗೈಸ್. ಇಲ್ಲಿ ನೋಡಿ ಗೈಸ್ ನನ್ನ ಶೂನ ಯಪ್ಪ ಯಾವ ರೇಂಜ್ ಗಲೀಜ್ ಐತೆ. ನನಗೆ ಟಾರ್ಚ್ ಆನ್ ಮಾಡಿದ್ರೆ ಕಾಣಿಸಲಿಲ್ಲ ಅಂದ್ರೆ ಗೈಸ್ ಫಸ್ಟ್ ನನಗೆ ವೈಟ್ ಏನಾದ್ರು ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಆಗ್ಲೇ ಶೂ ನೋಡಿ ಯಾವ ರೇಂಜ್ ಆಗ್ಬಿಟ್ಟೈತೆ. ಇವರು ಸಿಕ್ಕಿದ್ರು. ಇವಾಗ ನಮಗೆ ಫ್ರಂಟ್ ಸೀಟೆಲ್ಲ ಸಿಗುವಂಥ ಸೀಟು. ಎಷ್ಟು ಇರಿಟೇಟ್ ಆಗ್ಬಿಟ್ಟಿದ್ದೀನಿ ಗೊತ್ತಾ, ಆ ಶೂ ಕೆಮ್ಮಣ್ಣೆಲ್ಲ ಮೆತ್ಕೊಂಡ್ಬಿಟ್ಟೈತೆ, ಭಾರ ಅನಿಸ್ತೈತೆ. ಇವ್ರಿಗೊಂದು 10 ಸಲ ಕಾಲ್ ಮಾಡಿಬಿಟ್ಟಿದ್ದೀನಿ. ಈ ಥರ ಸಿಚುವೇಶನ್ ಇದ್ದಾಗ ನನಗೊಂದು ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ಬಿಡುತ್ತೆ. ಯಾಕಾದರೂ ಬಂದೆ ಅಂತ ಅನ್ಸ್ಬಿಡ್ತು ನಾ ಟೈಮ್. ಆದರೂ ಬರೋದು ಬಂದ್ಬಿಟ್ಟಿದ್ದೀನಿ, ಅನ್ಭವಿಸ್ಕೊಂಡು ಏನಿದೆ ಅದನ್ನು ಮುಗಿಸ್ಕೊಂಡು ಹೊಂಟೋಗೋಣ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಚೂತೇರಿಕೆ ಏನಿದೆ ಈ ರೇಂಜಿಗೆ.
ಹೆವಿ ಇರಿಟೇಟ್ ಆಗ್ತದೆ ನನಗಂತೂ. ಅವ್ರದ್ದು ಸೇಮ್, ನನ್ನ ಉಡುಪು ನಿನ್ನ ನಂದು ಸೇಮ್. ಅಪ್ಪ ನನಗೆ ಹೆವಿ ಸಿಕ್ಕಾಪಟ್ಟೆ ಆಯ್ತಾರ. ನೋಡಿ ಬ್ರೋ ನೋಡಿ ಯಪ್ಪ ಬ್ರೋ ಅಯ್ಯೋ ಇಲ್ಲಿ ನೋಡು ಬ್ರೋ, ಹಾ. ಇಬ್ರು ಒಂದೇ ಹೈಟು ಬ್ರೋ. ಇವಾಗ ಖುಷಿ ಪಡು ಬ್ರೋ. ನನಗಿದು ಪೊಲೀಸ್ ವ್ಯಾನ್ ಅಂತ ಗೊತ್ತೇ ಇಲ್ಲ, ಆಮೇಲೆ ರಿಯಲೈಸ್ ಆಯ್ತು ಇದು ಪೊಲೀಸ್ ವ್ಯಾನ್ ಅಂತ. ಗೈಸ್ ನಾನು ಒಬ್ನಿಗಲ್ಲ, 1 2 3 ಅಲ್ಲಿ ನೋಡಿ, ಅಲ್ಲಿ ಇರಿ ಬರೋ ನಿಮಿಷ. ಅಲ್ಲಿ ನೋಡಿ ಅವ್ರದ್ದು ಎಲ್ಲಾರ್ದು ಎಷ್ಟು ಬ್ರೋ? ಅಲ್ಲಿ ಬ್ರೋ ಎಷ್ಟು. ನಂದು ಬ್ರೋ ಎಷ್ಟು? ಹಾಯ್, ಚೆನ್ನಾಗಿದ್ದೀರಾ? ಬನ್ನಿ ಹೋಗೋಣ. ಸೂಪರ್. ನಾನು ಥೂ ಗೈಸ್ ಲಿಟ್ರಲಿ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತದೆ ನಮ್ಗೆ. ಈ ಶೂ ಹಾಕೊಂಡು ಓಡಾಡೋದಕ್ಕೆ ಹೆವಿ ಇರಿಟೇಟ್ ನಮ್ಗೆ. ಛೀ ಬಾಯ್, ಖುಷಿ ಆಗ್ಬಿಡ್ತು ಶೂ ಒರ್ಸ್ಕೊಳಕ್ಕೆ ಸಿಕ್ಕಿರೋ ಜಾಗ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟೆ ನಾನಂತೂ. ಅಲೋ ಇಲ್ವಂತೆ ಬಿಡ್ತಲ್ಲ ಯಾರು. ಬಿಡ್ತಲ್ಲ ಎಲ್ಲರೂ ಹಿಂದೆ ಆಚೆ ಹಾಕಿದ್ದಾರೆ ಈಗ ಆಲ್ಮೋಸ್ಟ್. ಈಗ ಬಿಟ್ರು ಎಲ್ರು ಹೋಗ್ತಿದ್ರು ಈಗ. Big round of applause for Akanda 2 entire team. ಅಲ್ಲಿ ನೋಡಿ ಗೈಸ್, ದಯವಿಟ್ಟು ಒಂಚೂರು ಕ್ಯಾಪ್ ಕೊಡಿ ಪ್ಲೀಸ್. ಎಸ್ ಐತೆ ಅದಷ್ಟು ಪೂರ್ತಿ ಕ್ಯಾಮ್ರಾ ಕಡೆ ತಿರ್ಸೋ ತರ ಮಾಡ್ತೀನಿ. ಒಂದಿನ ಬರುತ್ತೆ ಅದನ್ನ ಮಾಡ್ತೀನಿ ಗೈಸ್. ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಆ ಕಡೆನೆ. ಎಸ್ ಹೇಳಿ ಬ್ರೋ. ಬ್ರೋ ಆಗ್ಲೇ ಅಲ್ಲಿ ಇದೀವಿ. ಎಕ್ಸ್ಕ್ಯೂಸ್ ಮೀ ಬಂದಿವಿ. ಸಪೋರ್ಟ್ ಸಿಕ್ಕಿದ್ರೆ ಸಾಕು ಬ್ರೋ, ಜೊತೆಲಿ ಹೋಗ್ಬೋದು ಬ್ರೋ. ಇಲ್ಲಿ ಬಂದ್ಬಿಟ್ಟು ನಾವು ನೀವು ಮಾತಾಡ್ಕೊಳ್ಳೋಣ. ಇಲ್ಲಿ ಬಂದು ನಾವು ನೀವು ಹಲೋ ಅಂದಿದ ತಕ್ಷಣ ಎಲ್ಲ 1000 ಜನ ಓ ಅನ್ಬೇಕು. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಸೂಪರ್ ಬ್ರೋ. ಏನು ಅಲ್ಲಿಂದ ಬಂದ್ಬಿಟ್ಟಿದ್ದೀರಾ? ಶಿವಮೊಗ್ಗದಿಂದ ಬಂದ್ರಾ? ಹಾಯ್ ಬ್ರೋ, ಹಾಯ್ ಚೆನ್ನಾಗಿದ್ದೀರಾ? ಒಳಗಡೆನೆ ಐತೆ. ಇವರು ಅವತ್ತಿಂದ ಇದೇ ನೀವು ರಾಂಗ್ ಹಿಡ್ಕೊಂಡಿದ್ದೀರಾ? ಏನಿಲ್ಲ ಬ್ರೋ, ಇವರು ಅಲ್ಲಲ್ಲೇ ಬ್ರೋ ಕಸ್ವಾಗಿ ತಿನ್ಕೋ ಆಯ್ತಾ? ಏನ್ ಬ್ರೋ ನೀವು ಬಂದ್ಬಿಟ್ಟಿದ್ದೀರಾ? ಎಲ್ಲ ಬಂದ್ಬಿಟ್ಟವ್ರ ಆಲ್ಮೋಸ್ಟ್. ಗೈಸ್ ಇವ್ರದೊಂದು ಸಿಕ್ಕಾಪಟ್ಟೆ ಕಾಮಿಡಿ ಐತೆ. ಹೇಳಿ ಕಾಮಿಡಿ. ಬ್ರೋ ಹಿಂಗೆ ಶಿವಣ್ಣ ಬಂದ್ರ ನೋಡ ನನ್ ಬುಟ್ಟಿಂಗ್ ಒಂದು ಇದಾಕಿದೆ, ಹಿಂಗ್ ಬತ್ಬಿಟ್ಟ ಯಾವನೋ ಒಬ್ಬ ಎತ್ಕೊಂಡು ಹೊಡೋಗ್ಬಿಟ್ನಾ? ಯಾಕೋ ನೀವೇ ಮಾಡ್ದಂಗಿದೆ? ಇಲ್ಲ ಬ್ರೋ ನಾನಲ್ಲ, ಎಲ್ಲ ಮುತ್ತಿಗೆ ಹಾಕ್ಬಿಡೋರು, ಕಸು ಹಾಕ್ಬಿಡೋರು. ಅಯ್ಯೋ ಕ್ರೇಜಿ. ಹಾ ಬ್ರೋ, ಏನಿದು ಕಾಣಿಸ್ತು? ಏನೋ ಫೈನಲಿ ಹೊರಡ್ತಾರೆ ಗೈಸ್ ಇವ್ರಿಬ್ರು. ಹುಷಾರು ಬ್ರೋ, ನಿಮ್ ಟಾನಿಕ್ ಎಲ್ಲ ಹುಷಾರು. ಆಯ್ತು ಬ್ರೋ, ಅದು ಯಾವಾಗ್ಲೂ ಹುಷಾರಾಗಿ ಬೈ ಅಜಯ್ ಬ್ರೋ, ಸಿಗೋಣ ಮತ್ತೆ. ಓಕೆ, ಅರ್ಜೆಂಟ್ ಐತಾ ಬ್ರೋ? ಅರ್ಜೆಂಟ್ ಇದೆ. ಯಾರಿಗೆ ಬೈ ಮಾಡೋಣ? ಯಾವ್ರಿಗೆ ಬೈ ಮಗ? ಆದ್ರೆ ನಮ್ ಟಾನಿಕ್ ಅಲ್ಲ ಐತಿ. ಟಾನಿಕ್ ಅಂದ್ರೆ ಅವರಿಗೆ ಹೆಸರು ಇಟ್ಬಿಡೋಣ. ಟಾನಿಕ್ ಅಂತಾನೆ ಸಿಟ್ಟಿದ್ರಾ? ಡನ್ ಬ್ರೋ, ಬೈ ಬ್ರೋ, ಹುಷಾರು, ಟೇಕ್ ಕೇರ್. ಡನ್ ಬ್ರೋ. ಫೈನಲ್ ಇವೆಂಟ್ ಆಯ್ತು, ಹೊರಡ್ತಾ ಇದೀವಿ. ಬಂದಿದ್ದ ಜಾಗದಲ್ಲೇ ಹೋಗ್ಬೇಕು ಇವಾಗ ನಾವು. ಅದೇ ಕಾಶು ಅದೇ ಕೆಮ್ಮಣ್ಣು ಅಂಟ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು ಇವಾಗ. ಬೈ ಬ್ರೋ, ಹುಷಾರು, ಟೇಕ್ ಕೇರ್. ಹಾ, ಹಿಂಗೆ ಕೇಳ್ತೀರಾ ಬ್ರೋ? ಇಲ್ಲಿ ತಿರುಗಿ ಒಂಚೂರು ನಾನ್ ಕೇಳ್ಬೇಕು ಬ್ರೋ. ಇವ್ರ ಬಗ್ಗೆ ಹೇಳ್ಕೋಬೇಕು ಅಂತ ನಿಮ್ ಬಗ್ಗೆ ಎಂಫಸೈಸ್ ಮಾಡ್ತಾವ್ರ ನೋಡಿ. ಅದೇ ಬ್ರೋ, ನಾನ್ ಕೇಳ್ಬೇಕು ನಿಮ್ನ, ಇವ್ರು ನಮ್ನೆ ಕೇಳ್ತಾರೆ. ಇವಾಗ ಏನೋ ಹಂಗ್ ಮಾಡ್ಕೋತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಅದು ನಾನ್ ನಮ್ಮ ಅಪ್ಪನ ತರ ಆಗ್ಬಾರ್ದಂತ ಭಯ. ಚಲೋ, ಥ್ಯಾಂಕ್ ಯು, ಹೊರಡುವ. ಓಕೆ, ಹುಷಾರು ಬ್ರೋ. ಗೈಸ್ ನೋಡಿ, ಅಷ್ಟು ಗಲೀಜಾಗೈತೆ ಗೊತ್ತಾ? ಎಂತ ಲೆವೆಲಿಗೆ ಕೆಮ್ಮಣ್ಣು ಉತ್ಕೊಂಡಿತ್ತಂದ್ರೆ ಯಪ್ಪ, ಇರಿಟೇಟ್ ಆಗ್ಬಿಟ್ಟಿತ್ತು ನನಗಂತೂ. ನನ್ನ ಕೈಲಾಗಲ್ಲ ಬ್ರೋ. ಡಿಕ್ಕಿ ಯಾರು ಬ್ರೋ? ರೂಮ್ ಹತ್ರ ರೀಚ್ ಆದ್ವಿ. ಇವತ್ತು ಒಂಥರ ಲಿಟ್ರಲಿ ಸಿಕ್ಕಾಪಟ್ಟೆ ಇರಿಟೇಟಿಂಗ್ ದಿನ ಅನ್ಕೊಳ್ಳಿ. ಹೆವಿ ಇರಿಟೇಟ್ ಆಗ್ತೈತೆ. ಓಕೆ, ಪರವಾಗಿಲ್ಲ, ಒಂದ್ಸಲಿ ಅನುಭವ ಇವೆಲ್ಲ ಆಗ್ಬೇಕಲ್ವ.
ಆ್ಯಂಡ್ ಫೈನಲಿ ನಾವು ಹೋಗ್ತಿರೋ ರೂಮ್ ಟೂರ್ ಕೊಟ್ಬಿಟ್ಟು ವ್ಲಾಗ್ನ ಎಂಡ್ ಮಾಡುವ. ಚಲೋ ಓಕೆ. ಬಟ್ ಆದರೂ ಸಿಕ್ಕಾಪಟ್ಟೆ ಇರಿಟೇಟ್ ಮಾರೆ. ಇರಿಟೇಟ್ ಆಗ್ಬಿಟ್ರೆ ತಲೆ ಓಡಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕಂತ ಅನ್ಸ್ಬಿಡುತ್ತೆ. ಚಲೋ ರೂಮ್ ಟೂರ್ ಕೊಡ್ತೀನಿ, ಒಳ್ಳೆ ರೂಮ್ ಟೂರ್ ಕೊಡ್ತೀನಿ. ಚಲೋ ಬನ್ನಿ ರೂಮ್ ಟೂರ್ ಮಾಡೋಣ. ನಮ್ಮ ರೂಮ್ ಟೂರ್ ಕೊಡುವ. ಹಾಂ ಓಪನ್ ಆಯ್ತಾ? ಹ್ಞೂ ಆಯ್ತಾಯ್ತು. ಹಿಂಗೆ ಹೋಗಿ ಫಸ್ಟ್ ಆನ್ ಮಾಡಬೇಡ ಎಲ್ಲ. ಯಾ ಸೊ ಎಂಟ್ರಿ ಪೂರ್ತಿ ಹಿಂಗಿರುತ್ತೆ. ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ. ಆ ಕಬೋರ್ಡ್ ಏನು ಗುರು ಗಲೀಜ ಇಲ್ಲ, ಕಬೋರ್ಡು ಕರೆಕ್ಟಾಗಿ ಇಟ್ಟಿಲ್ಲ ಅವರು. ನಾಟ್ ಸೋ ಗುಡ್. ಕಬೋರ್ಡ್ನ ಕರೆಕ್ಟಾಗಂತೂ ಇಟ್ಟಿಲ್ಲ. ಇನ್ನು ವಾಶ್ರೂಮ್ ಕಡೆ ಚೆನ್ನಾಗಿಟ್ಟವ್ರು ನೋಡೋಣ. ವಾಶ್ರೂಮೇ ಮೇಯ್ನ್ ನಮಗೆ. ಹಾಂ ಓಕೆ, ಗೋದ್ರೇಜು ವಾಶ್ರೂಮ್ ಏನಿಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿಟ್ಟವ್ರು. ಇನ್ನು ಈ ಕಡೆಗೆ ಇದೇ ನಮ್ಮ ರೂಮು. ನಮಗೊಂದು ಬೆಡ್ಡು, ಒಂದು ಸೆಲ್ಫಿ ತೊಗೊಳಕ್ಕೆ ಮಿರರ್, ಟಿ ವಿ, ಕಾಫಿ ಟೀ ಕುಡ್ಕೊಳ್ಳೋದಕ್ಕೆ, ಒಂದು ಟೇಬಲ್ ಕುತ್ಕೊಂಡು ಚಿಟ್ ಚಾಟ್ ಮಾಡೋದಕ್ಕೆ, ಒಂದು ಸ್ಕ್ರೀನ್ ಆಚೆ ಕಡೆ ವಿಂಡೋ, ಅಷ್ಟೇ ಗೈಸ್. ಇವಾಗ ಏನು ಮಾಡ್ತವ್ರೆ ಅಂದರೆ ತೇಜುಬ್ರು ಒಂದು ಪ್ರ್ಯಾಂಕ್ ಮಾಡ್ತವ್ರೆ. ಡ್ರಿಂಕ್ ಪ್ರ್ಯಾಂಕ್. ಓ ಅಣ್ಣ, ನೀ ಸಾಮಾನ್ಯ ಅದನ್ನಲ್ಲ ಅಣ್ಣ. ಅದೇನೋ ಒಂದು ಮೊದಲೇ ಪ್ಲಾನ್ ಮಾಡೋರು, ಅದಕ್ಕೆ ಸಪೋರ್ಟ್ ಮಾಡ್ಬೇಕೀಗ. ಫೈನಲಿ ಗೈಸ್, ಇದು ಇವತ್ತಿನ ನಮ್ಮ ರೂಮ್ ಟೂರು. ರೂಮ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಯ್ತು. ಅಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ ಅಪರೂಪಕ್ಕೆ ಸಿಕ್ಬಿಟ್ಟಿದ್ರು. ನಾನು ಇವರು ಡೆತ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮತ್ತೆ ಮಂಜು ಬ್ರೋನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಇದ್ರು, ಅವ್ರನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಫೈನಲಿ ಎಲ್ಲ ಕ್ರಿಯೇಟರ್ಸ್ನು ಒಂದು ನೋಡ್ದಂಗಾಯ್ತು, ಮತ್ತೆ ಒಂದು ಇವೆಂಟ್ ಅಟೆಂಡ್ ಮಾಡ್ದಂಗಾಯ್ತು. ಆ ಇವೆಂಟ್ ಅಲ್ಲಿ ಇರಿಟೇಟ್ ಆಗಿದ್ದು ಆಯ್ತು. ನನಗಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಡಿ. ಯಾವ ಲೆವೆಲ್ ಅಂದ್ರೆ ಅದು ಬೇರೆ. ಅವ್ರು ಆರ್ಗನೈಸರ್ ಇದಾರಲ್ಲ, ಕೋಆರ್ಡಿನೇಟರ್, ಅವ್ರಿಗೆ 20 ಸಲ ಕಾಲ್ ಮಾಡ್ತಾ ಇದ್ದೀನಿ ನಾನು. ಹೆವಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆದ್ರೆ ನೆಕ್ಸ್ಟ್ ಸಲ ಇದಕ್ಕೆಲ್ಲ ಬರಲ್ಲ ಬಿಡಿ, ನಾನು ಗೊತ್ತಾಗ್ಬಿಡುತ್ತೆ ನನಗೆ. ಏನೋ ಅಪರೂಪಕ್ಕೆ ಒಂದ್ಸತಿ ಆಗುತ್ತೆ. ನೋ ರಿಸ್ಕ್. ಓಕೆ ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಮಚ್ ಲವ್, ಪೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಅಷ್ಟೇ, ನಾಳೆ ನೋಡಿ ನಾಳಿನ ಕತೆ. ಬಾಯ್.